ವಿಧಾನಸಭೆಯ ಜಂಟಿ ಅಧಿವೇಶನದ ವೇಳೆ ಘನವೆತ್ತ ರಾಜ್ಯಪಾಲರು ಸರ್ಕಾರ ತಯಾರು ಮಾಡಿದಂಥ ಸಿದ್ಧಪಡಿಸಿದಂತಹ ಕೇಂದ್ರ ಸರ್ಕಾರದ ವಿರುದ್ಧದ ದ್ವೇಷಪೂರಿತ ಭಾಷಣದ 2 ಲೈನನ್ನು ಓದಿ ವಾಡಿಕೆಯಂತೆ ನಡೆದುಕೊಂಡಿದ್ದಾರೆ ಅವರು. ಆದರೆ ಅವರು ಸಂಕ್ಷಿಪ್ತವಾಗಿ ಓದಿ ಹೊರಗಡೆ ಬರಬೇಕಾದ್ರೆ BK ಹರಿಪ್ರಸಾದ್ ಅವರು ಸೇರಿದಂತೆ ಕಾಂಗ್ರೆಸ್ಸಿನ ಶಾಸಕರು ಅವರನ್ನು ತಡೆದು ಅವ್ರ ಮೇಲೆ ಘೋಷಣೆನ ಕೂಗಿ ಅವ್ರನ್ನ ಒಂದು ರೀತಿ ಮ್ಯಾನ್ ಹ್ಯಾಂಡಲ್ ಮಾಡಲಿಕ್ಕೆ ಹೋಗಿ ಒಂದು ವೇಳೆ ಮಾರ್ಷಲ್ಗಳಿಲ್ಲೇ ಇದ್ದರೆ ಹೊಡೆದೇ ಬಿಡ್ತಾಯಿದ್ರೂ ಈ ರೀತಿಯ ವಾತಾವರಣವನ್ನು ಸೃಷ್ಟಿಯನ್ನು ಮಾಡಿದ್ದಾರೆ. ಕಳೆದ 2.5 ವರ್ಷಗಳಿಂದ ಸಿದ್ದರಾಮಯ್ಯನವರ ವಿರುದ್ಧ ಹಾದಿ ಬೀದಿಯಲ್ಲಿ ಮಾತಾಡಿ ಅವ್ರ ವಿರುದ್ಧ ತಿರುಗಿ ಬಿದ್ದು ಮಂತ್ರಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಫೇಲ್ಯೂರ್ ಆಗಿರುವಂತಹ BK ಹರಿಪ್ರಸಾದ್ ಈಗ ಸಿದ್ದರಾಮಯ್ಯನವ್ರನ್ನ ಓಲೈಸ್ಕೊಳ್ಳೋ ಮುಖಾಂತರವಾಗಿ ಮಂತ್ರಿ ಸ್ಥಾನ ಸಿಗುತ್ತೇನೋ ಅಂತ ಒಂದು ಪ್ರಯತ್ನದ ಅಂಗವಾಗಿ ಇವತ್ತು ದುರ್ನಡತೆಯನ್ನು ದುಂಡಾವರ್ತನೆಯನ್ನು ಸದನದಲ್ಲಿ ತೋರಿದ್ದಾರೆ. ಒಂದಷ್ಟು ಜನ ಕಾಂಗ್ರೆಸ್ಸಿನ ಶಾಸಕರು ಕೂಡ ಒಂದು ಸಂವಿಧಾನಬದ್ಧವಾದಂತಹ ಸ್ಥಾನವನ್ನು ಅಲಂಕರಿಸಿರುವ ರಾಜ್ಯಪಾಲರಿಗೆ ಕನಿಷ್ಠ ಗೌರವವನ್ನು ಕೊಡದಲೆ ದುಂಡಾವರ್ತನೆಯನ್ನು ತೋರಿರುವುದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಮಾಡಿರುವಂಥ ಒಂದು ಅಪಚಾರ ಮತ್ತು ಇಡೀ ರಾಜ್ಯನೇ ತಲೆ ತಗ್ಗಿಸುವ ರೀತಿಯಲ್ಲಿ ವರ್ತಿಸಿದ್ದಾರೆ. ನಾನು ಈ ಕಾಂಗ್ರೆಸ್ಸಿನ BK ಹರಿಪ್ರಸಾದ್ ಮತ್ತು ಇನ್ನು ಪುಂಡ ಪೋಖರಿಗಳ ಥರ ವರ್ತಿಸ್ತಿರುವಂತಹ ಅವರ ಶಾಸಕರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಕೇಳಿ ಕಾನೂನು ಪದವೀಧರರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನೆಲ್ಲ ನೋಡಿಕೊಂಡು ಶಾಸಕರುಗಳಿಗೆ ಇದೇ ರೀತಿ ಚಿತಾವಣೆ ಕೊಟ್ಕೊಂಡು ಕೂತ್ಕೊಂಡಿದ್ರಲ್ಲ. ನಿಮ್ಮ ಉದ್ದೇಶ ಏನು ಸರ್ ಸಿದ್ದರಾಮಯ್ಯನವರೇ? ಯಾವ ಘನ ಕಾರ್ಯಕ್ಕೋಸ್ಕರವಾಗಿ ನೀವು ಜಂಟಿ ಅಧಿವೇಶನವನ್ನು ಕರೆದಿದ್ದೀರಿ? ನೀವು ಅವ್ರ ಕಾನೂನು ಪದವೀಧರರು ಹೇಳಿ, ಜಂಟಿ ಅಧಿವೇಶನವನ್ನು ಯಾಕೆ ಕರೀತಾರೆ? ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ ಅದು ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಭಾಷಣ ಮಾಡಬೇಕಾದ್ರೆ ಸಿದ್ಧಪಡಿಸುವಂತಹ ಭಾಷಣ ಏನಾಗಿರುತ್ತೆ? ಆದರೆ ನೀವು ಬರೆದಿದ್ದೇನು? ಪ್ರಾರಂಭದ 11 ಪಾಯಿಂಟ್ಗಳು ಕೂಡ ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿ ಕೇಂದ್ರ ಸರ್ಕಾರವನ್ನು ಖಂಡಿಸುವಂಥ ಒಂದು ಖಂಡನ ನಿರ್ಣಯ ಥರ ಇತ್ತು. ಇದನ್ನು ರಾಜ್ಯಪಾಲರು ಓದಬೇಕು ಅಂತ ಹೇಳಿದ್ರಿ. ರಾಜ್ಯಪಾಲರು ಅದರದ್ದು 2 ಲೈನ್ ಓದಿ ಅವರು ಭಾಷಣವನ್ನು ಮೊಟಕುಗೊಳಿಸಿದ್ದಾರೆ. ಈ ಹಿಂದೆ ನೀವು ವಿರೋಧ ಪಕ್ಷದಲ್ಲಿ ಇರುವಂಥ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ 2008ರಲ್ಲಿ ಇದೇ ಕೆಲಸ ಮಾಡಿರಲಿಲ್ವಾ? ಆಗ BJP ಶಾಸಕರು ಹೋಗಿ ನಿಮ್ಮ ಹಂಸರಾಜ್ ಭಾರದ್ವಾಜ್ ಅವ್ರನ್ನ ತಡೆದು ಅವ್ರ ಮೇಲೆ ಘೋಷಣೆ ಹಾಕುವಂಥ ಕೆಲಸ ಮಾಡಿದ್ರ? ಹಿಂದೆ ಸಮ್ಮಿಶ್ರ ಸರ್ಕಾರ ಇರುವಂಥ ಸಂದರ್ಭದಲ್ಲೂ ವಜುಬಾಯಿ ಕೂಡ 2 ಲೈನನ್ನು ಓದಿದ್ರು. ಆಗಲೂ ಈ ರೀತಿ ವರ್ತನೆ ಕಂಡು ಬಂದಿರಲಿಲ್ಲ. ಯಾಕಾಗಿ ಈ ಸರಿ ಈ ರೀತಿ ದುಂಡಾವರ್ತನೆಯನ್ನು ಮಾಡ್ತಾ ಇದ್ದೀರಿ ಸರ್ ನೀವು? ಮೋರವರು ಜಂಟಿ ಅಧಿವೇಶನವನ್ನು ಕರೆಯುವಂಥ ಅಗತ್ಯ ಏನಿತ್ತು? ನೀವು ಸಿದ್ಧಪಡಿಸಿರುವ ಭಾಷಣ ಹೇಗಿತ್ತು ಸರ್? ಇನ್ನು 1 ತಿಂಗಳು ಕಾದಿದ್ರೆ ಬಜೆಟನ್ನು ಮಂಡಿಸ್ತಾ ಇದ್ರಿ. ಬಜೆಟಲ್ಲಿ ನೀವು ಜಂಟಿ ಅಧಿವೇಶನ ಮಾಡಲೇಬೇಕು. ಈ ಹಿಂದೆ ಕೇಂದ್ರದಲ್ಲೂ ಕೂಡ ವಿಶೇಷ ಸಂದರ್ಭ ಅಂತೇಳಿ ಪೋಟಾ ಕಾಯ್ದೆಯನ್ನು ತರಬೇಕಾದ್ರೆ ಜಂಟಿ ಅಧಿವೇಶನವನ್ನು ಮಾಡಿದ್ರು. ನೀವಿವಾಗ ಯಾವ ಉದ್ದೇಶವನ್ನು ಇಟ್ಕೊಂಡು ಜಂಟಿ ಅಧಿವೇಶನ ಮಾಡ್ತಾ ಇದ್ರಿ ಸರ್?